ಸಿಡಬ್ಲ್ಯೂಆರ್ಸಿ ಶಿಫಾರಸು ಬೆನ್ನಲ್ಲೇ ಇದೀಗ ಆಕ್ರೋಶ ಭುಗಿಲೆದ್ದಿದೆ. ಮಂಡ್ಯದಲ್ಲಿ ಮತ್ತೆ ಕಾವೇರಿ ಹೋರಾಟ ಪ್ರಾರಂಭವಾಗ್ತಾ ಇದೆ. ಮಂಡ್ಯದಲ್ಲಿ ರಸ್ತೆ ತಡೆದು ಅನ್ನದಾತರು ಪ್ರತಿಭಟನೆಗಿಳಿದಿದ್ದಾರೆ. ಕನ್ನಡಪರ ಸಂಘಟನೆ ಹಾಗೂ ರೈತರಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ರಸ್ತೆಯ ಸಂಚಾರವನ್ನ ಅಡ್ಡಪಡಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ರೈತರು. ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಮಾಡಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಖಂಡಿಸಿ ಮಂಡ್ಯದಲ್ಲಿ ಹೋರಾಟ ಶುರು ಮಾಡಿರುವಂತದ್ದು. ಮಂಡ್ಯದಲ್ಲಿ ಮತ್ತೆ ಕಾವೇರಿ ಹೋರಾಟ ಶುರುವಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಪ್ರತಿಭಟನಾಕಾರರು ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಅಂದ್ರೆ ಶಿಫಾರಸನ್ನ ಖಂಡಿಸಿ ಪ್ರತಿಭಟನೆಗಿಳಿದಿರುವಂತದ್ದು. ಶಿಫಾರಸು ಆಗ್ತಾ ಇದ್ದಂತೆ ರಸ್ತೆಗಳಿರುವಂತಹ ರೈತರು ಹಾಗೂ ವಿವಿಧ ಸಂಘಟನೆಯ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಪ್ರತಿಭಟನೆ ಮಾಡುವ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಶಿಫಾರಸ್ನ ರಾಜ್ಯ ಸರ್ಕಾರ ಪಾಲಿಸಬಾರದು, ಇದು ಅವೈಜ್ಞಾನಿಕ ಶಿಫಾರಸು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಪ್ರತಿನಿತ್ಯ 12,000 ಕ್ಯೂಸೆಕ್ 15 ದಿನಗಳ ಕಾಲ ಹರಿಸಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಸರ್, ಏನು ಈಗ ಬಂದಿರುವಂತದ್ದು ಭೀಕರ ಬರಗಾಲ ಸರ್. ಈ ಒಂದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಯ್ತು. ಇವತ್ತೇನು ಕೆಆರ್ಎಸ್ 109 ಅಡಿ ತುಂಬದೆ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ಬಿಡಿದ್ರೆ 1 ಟಿಎಂಸಿ ನೀರು ಹೊರಗಡೆ ಹೋಯ್ತದೆ. 1 ಟಿಎಂಸಿ ನೀರು ಹೋದ್ರೆ ಕೆಆರ್ಎಸ್ ಬರೀದ್ರಾಗೋದ್ರಲ್ಲಿ 2 ಮಾತೇ ಬೇಡ, ಬರೀದಾಯ್ತದೆ. ತಕ್ಷಣ ಏನು ರಾಜ್ಯ ಸರ್ಕಾರ ಖಡಕ್ ಆಗಿ ತೀರ್ಮಾನ ತಗೋಬೇಕು. ನಾವು ಯಾವುದೇ ಕಾರಣಕ್ಕೂ ನೀರು ಬಿಡುವುದೇ ಇಲ್ಲ. ತಮಿಳುನಾಡಿಗೆ ಏನು ಬಂಗಾರಪ್ಪ ಆದೇಶ ಮಾಡಿದ್ನಲ್ಲ, ಆ ರೀತಿ ಕರ್ನಾಟಕದಿಂದ ಈ ಒಣಗಿರುವಂತ ಇದು ಸಮಯದಲ್ಲಿ ನೀರು ಬಿಡುಕ್ಕೆ ಬರುವುದಿಲ್ಲ ಅಂತ ಖಡಕ್ ಆಗಿ ಆದೇಶ ಮಾಡಬೇಕು ಸರ್. ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಒಪ್ಪಬಾರದು ಅನ್ನೋ ಒಂದು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಸಾಕಷ್ಟು ಜನ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಸರ್, ಸಿಡಬ್ಲ್ಯೂಆರ್ಸಿ ಶಿಫಾರಸ್ ಮಾಡಿದೆ. ಈಗ ಸಿಡಬ್ಲ್ಯೂಎಂಎ ಸಭೆ ಆರಂಭ ಆಗುತ್ತೆ, ಏನ್ ಹೇಳ್ತೀರಾ? ಆ ಸಭೆಯಲ್ಲಿ ಏನಾಗಬೇಕು? ನೋಡಿ, ಇದು ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯ ಅಂತ ಹೇಳ್ಬೋದು. ಇವತ್ತು ತಮಿಳುನಾಡು ಸರ್ಕಾರ ಅವರ ರಾಜ್ಯದ ಜನರ ಹಿತವನ್ನ ಕಾಪಾಡಲಿಕ್ಕೆ, ಅಲ್ಲಿಯ ಭಾಗದ ರೈತರ ಹಿತ ಕಾಪಾಡಲಿಕ್ಕೆ ಯಾವ ಮಟ್ಟಿಗೆ ಕಳಿಯಕ್ಕಾದ್ರೂ ಇವತ್ತು ತಮಿಳುನಾಡು ಸರ್ಕಾರ ಆಗಿದೆ. ಇವತ್ತು ನಮ್ಮ ಕರ್ನಾಟಕ ಏನಾಗಿದೆ? ಕರ್ನಾಟಕ ದೃಢ ನಿರ್ಧಾರವನ್ನು ತಗೋಬೇಕು. ಪದೇ ಪದೇ ಡಿ.ಕೆ. ಶಿವಕುಮಾರ್ ಅವರು ನಾನು ಬಂಗಾರಪ್ಪನವ್ರ ಶಿಷ್ಯ ಅಂತ ಹೇಳ್ತಿದ್ರು. ಬಂಗಾರಪ್ಪನವ್ರ ಶಿಷ್ಯ ಅನ್ನೋದು ಬರೀ ಬಾಯಿ ಮಾತಲ್ಲ, ಎದೆಯಿಂದ ಬರಬೇಕು. ಬಂಗಾರಪ್ಪನವರು ಯಾವ ರೀತಿ ದೃಢವಾದ ನಿರ್ಧಾರ ತಗೊಂಡಿದ್ರು. ಸುಗ್ರೀವಾಜ್ಞೆಯನ್ನ ತಂದು ನಾನು ಹೆಂಡದ ಹೊಳೆ ಹರಿಸ್ತೀನಿ, ಹಣದ ಹೊಳೆ ಹರಿಸ್ತೀನಿ, ಕಾವೇರಿ ನೀರು ಬಿಡಲ್ಲ ಅಂತ ಹೇಳಿದ್ರಲ್ಲ, ಆ ದಿಟ್ಟತನವನ್ನ ರಾಜ್ಯ ಸರ್ಕಾರ ಪ್ರದರ್ಶನ ಮಾಡಬೇಕು. ಕೂಡಲೇ ತತ್ಕ್ಷಣವೇ ರಾಜ್ಯ ಸರ್ಕಾರ ಸರ್ವಪಕ್ಷಗಳ ಸಭೆಯನ್ನ ಕರೆದು ನಾವು ನೀರು ಬಿಡಲ್ಲ ಅನ್ನೋ ನಿರ್ಧಾರಕ್ಕೆ ಬಂದು ನಮ್ಮ ಭಾಗದ ಅಂದ್ರೆ ಕಾವೇರಿ ಕೊಳದ ರೈತರ ಬೆಳೆಗಳಿಗೆ, ಹೊಸ ಬೆಳೆಗಳಿಗೆ ನೀರು, ಬೆಳೆದು ನಿಂತಿರತಕ್ಕಂಥ ಬೆಳೆಗಳಿಗೆ ನೀರು, ಜನ ಜಾನುವಾರುಗಳಿಗೆ ನೀರು, ಕೆರೆ ತುಂಬಿಸುವಂತ ಕೆಲಸವನ್ನ ಮೊದಲು ಮಾಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಇದು ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯ. ಯಾಕೆಂತಂದ್ರೆ ಪದೇ ಪದೇ ಸೋಲಾಗ್ತಿರೋದು ನೋಡಿದ್ರೆ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ತಮಿಳುನಾಡು ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದೆಯಾ ಅನ್ನೋ ಅನುಮಾನ ನಮಗೆ ಕಾಡ್ತಾ ಇದೆ. ಅಂದ್ರೆ ರಾಜ್ಯ ಸರ್ಕಾರದ ವೈಫಲ್ಯದಿಂದಾಗಿ ಈ ರೀತಿ ಒಂದು ಶಿಫಾರಸಿದೆ. ಅಂದ್ರೆ ರಾಜ್ಯ ಸರ್ಕಾರ ವಾಸ್ತವ ಪರಿಸ್ಥಿತಿಯನ್ನ ಅರ್ಥ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಅವೈಜ್ಞಾನಿಕ ಶಿಫಾರಸ್ ಆಗಿರೋದ್ರಿಂದ ಸಿಡಬ್ಲ್ಯೂಎಂಎ ತತ್ಕ್ಷಣ ಆ ಒಂದು ಆದೇಶವನ್ನ ಅಂದ್ರೆ ಶಿಫಾರಸನ್ನ ರದ್ದು ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡುವ ರೀತಿ ಆದೇಶ ಮಾಡಬಾರದು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಡಬ್ಲ್ಯೂಎಂಎ ಆದೇಶ ಕೂಡ ಬರೋದ್ರಿಂದ ಯಾವ ರೀತಿ ಆದೇಶ ಮಾಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಮುಂದುವರಿಸುತ್ತಾ ಅಥವಾ ಶಿಫಾರಸನ್ನ ರದ್ದುಗೊಳಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಒಂದು ವೇಳೆ ಸಿಡಬ್ಲ್ಯೂಎಂಎ ಕೂಡ ಅದೇ ಆದೇಶವನ್ನು ಅಂದ್ರೆ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನೇ ಪಾಲನೆ ಮಾಡಬೇಕು ಅನ್ನೋ ಆದೇಶ ಮಾಡಿದ್ರೆ ಮಂಡ್ಯದಲ್ಲಿ ಮತ್ತೆ ಕಾವೇರಿಯ ಕಿಚ್ಚು ಮತ್ತಷ್ಟು ಜೋರು ಆಗುವಂತ ಸಾಧ್ಯತೆಗಳಿರುವಂತದ್ದು. ಕ್ಯಾಮರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.